ಹಲೋ ಗಾಯ್ಸ್, ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್. ಎಂತಂದರೆ ನಮ್ಮ ಆಫೀಸ್ ಕಡೆಯಿಂದ ನಾವು ಒಂದು ಟ್ರಿಪ್ ಇಟ್ಕೊಂಡಿದ್ವಿ. ಆ್ಯಕ್ಚುಲಿ ನಾನು ಮೊನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು, ಸೊ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೇನೆ. ಸೊ ನಾವು ಆಫೀಸಿಂದ ಎಲ್ಲರೂ ಕೂಡ ಹೋಗ್ತಾ ಇದ್ದೇವೆ. ನಾವು ಎಲ್ಲರೂ ಮ್ಯಾಮ್ ಆ್ಯಂಡ್ ನಮ್ಮ ಕೊಲೀಗ್ ಎಲ್ಲ ಹೋಗ್ತಿದ್ದೇವೆ. ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ ಮಂಗಳೂರಿಂದ ನಾವು ಹೋಗ್ತಾ ಇದ್ದೀವಿ. ಮಂಗಳೂರಲ್ಲಿ ರೈಲ್ವೆ ಸ್ಟೇಷನ್ ಬಂದಿದೆ ನೋಡ್ತಿದ್ದೀರಲ್ಲ. ಸೊ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿ ಮತ್ತೆ ಅಲ್ಲಿಂದ ನಾವು ಆ್ಯಕ್ಚುಲಿ ಟ್ರಿಪ್ ಮಾಡಿರೋದು ಕೇರಳ ಕಣ್ಣೂರಿಗೆ. ಆ್ಯಕ್ಚುಲಿ ನಾವು ಒಂದು ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ. ನಮಗಿಂತ ಮುಂದೆ ಹೋಗ್ತಿದೆಯಲ್ಲ ರಿಕ್ಷಾ, ಸೊ ಮುಂದೆ ಅವರು ಇನ್ನೂ 3 ಜನ ಹೋಗ್ತಾ ಇದ್ದಾರೆ. ಸೊ ಆಲ್ರೆಡಿ ನಮ್ಮ ಮೇಡಮ್ ಮತ್ತು ಅವ್ರ ಮಕ್ಕಳೆಲ್ಲ ರೀಚ್ ಆಗಿದ್ದಾರೆ. ನೋಡಿ, ಆಲ್ರೆಡಿ ರೀಚ್ ಆಗಿದ್ದಾರೆ ಇವರು. ತೆಗಿತಿದ್ದಾರೆ. ಸೊ ದುಡ್ಡು ರಿಕ್ಷಾದವರಿಗೆ ಅಮೌಂಟ್ ಕೊಟ್ಟು ನಾವು ಒಳಗೆ ಹೋಗ್ಬೇಕು, ಯಾಕಂದರೆ ಬುಕ್ ಮಾಡಿರಲ್ಲ. ಸೊ ನಮಗೆ ಸೀಟ್ ಯಾವುದು ಅಂತ ನೋಡಿ ನಾವು ಕುತ್ಕೊಳ್ಬೇಕಾಗ್ತದೆ. ಬನ್ನಿ ಗಾಯ್ಸ್, ಹೋಗುವ ನಾವಿನ್ನು. ಖರ್ಚು ಬ್ಯಾಗ್ದಲ್ಲಿ ಉಳ್ಳದ ಉಂಡುಂಡವೇ ನಿಮಗೆ ಪತ ಓದಿಲ್ಲ. ಅಲ್ಲಿ ಬರೋಣ, ಅಲ್ಲಿ ಬುಕ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಇಲ್ಲಿ ರೈಲ್ವೆ ಸ್ಟೇಷನಿಗೆ ನಾನು ಬಂದಿರೋದು. ರೈಲಲ್ಲಿ ಹೋಗ್ತಿರೋದು ಕೂಡ ಫಸ್ಟ್ ಟೈಮೇ ನಾನು. ಬಟ್ ತುಂಬ ಎಕ್ಸೈಟಲ್ಲಿ ಇದ್ದೀನಿ. ನೋಡಿ, ಆಲ್ರೆಡಿ ನಮ್ಮ ಮೇಡಮ್ ಮತ್ತು ಅವ್ರ ಮಕ್ಕಳು ಬಂದು ಕೂತಿದ್ದಾರೆ. ಸೊ ಇನ್ನು ನಾವು ಹೋಗಿ ರೀಚ್ ಆಗಬೇಕು. ಇನ್ನು ಹೋಗಿ ಅಲ್ಲಿ ರೈಲಲ್ಲಿ ಕುತ್ಕೊಳ್ಬೇಕಾಗ್ತದೆ. ಓಕೆ, ಆಲ್ರೆಡಿ ಬಂದು ನಾವು ಸೀಟಲ್ಲಿ ಕುತ್ಕೊಂಡಿದ್ವಿ. ಸೊ ಯಾರ್ದು ಕೂಡ ತಿಂಡಿ ಕೂಡ ಆಗಲಿಲ್ಲ. ನಾವು ಬೆಳಿಗ್ಗೆ 7 ಗಂಟೆಗೆ ನಾವು ಅಲ್ಲಿ ಟ್ರೈನ್ ಹತ್ತಿದ್ದೀವಿ. ಸೊ ಯಾರ್ದು ಕೂಡ ಟಿಫನ್ ಆಗಲಿಲ್ಲ. ಸೊ ಹಾಗಾಗಿ ಈಗ ಟ್ರೈನಲ್ಲೇ ಟಿಫನ್ ಕೊಡ್ತಾರಂತೆ. ಸೊ ಎಲ್ಲರೂ ಟಿಫನ್ ತೊಗೊಳ್ತಿದ್ದೀವಿ. ಬಂದಿಲ್ಲ. ಬಂದಮೇಲೆ ಇವನು ನೋಡಿ ಅಳೋದು, ಅಮ್ಮ ಇಲ್ಲಿ ಅಂತ. ಅವರು ಚಿಕ್ಕಿ ಹಿಡ್ಕೊಂಡಿದ್ದಾರೆ, ಆದರೂ ಕೂಡ ಅಮ್ಮ ಇಲ್ಲಿ ಅಂತ ಅಳ್ತಾ ಇದ್ದಾನೆ ಅವನು. ನೋಡಿ ಗೈಸ್, ನಾನು ಏನು ಕಾಣ್ತಿದ್ದೀನಿ. ಆ್ಯಕ್ಚುಲಿ ಟ್ರೈನ್ ಹೊರಡ್ತು. ಸೊ ಹೋಗ್ತಾ ಇದ್ದೀವಿ ಟ್ರೈನ್ಗೆ. ಇನ್ನು ತುಂಬ ದೂರ ಇದೆ. ಕಣ್ಣೂರು ಅಂದರೆ ತುಂಬ ದೂರ ಇದೆ. ಕಣ್ಣೂರು ವಿಸ್ಮಯಕ್ಕೆ ಹೋಗ್ತಿರೋದು ಕಣ್ಣೂರು ಹತ್ರ. ತುಂಬ ಎಕ್ಸೈಟಲ್ಲಿ ಇದ್ದೀವಿ ನಾವೆಲ್ಲರೂ ಕೂಡ. ಆ್ಯಕ್ಚುಲಿ ಅವರು ಕೂಡ ಬ್ಲಾಗ್ ಮಾಡ್ತಾಯಿದ್ದಾರೆ, ನೋಡಿ, ವೀಡಿಯೋಸ್ ಮಾಡ್ತಾಯಿದ್ದಾರೆ. ಅವರು ಕೂಡ ಕ್ಯಾಪ್ಚರ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ನನ್ನ ತಂಗಿ ಒಬ್ಳಿದ್ದಾಳೆ ನೋಡಿ, ಫುಲ್ಲು ರಶ್ ಆಯಿತು. ಆ್ಯಕ್ಚುಲಿ ಹತ್ರ ಬರುವಾಗ ಫುಲ್ಲು ರಶ್ ಆಯಿತು. ನನ್ನ ತಂಗಿ ಒಬ್ಳು ಕೂತಿದ್ದಾಳೆ ನೋಡಿ, ಹೇಗೆ ಕೂತಿದ್ದಾಳೆ. ಅವಳನ್ನು ನೂಕಿ ಅವಳನ್ನು ಪಕ್ಕದಲ್ಲಿ ಒಬ್ಬರು ಕೂತಿದ್ದಾರೆ, ಒಂದು ಆಂಟಿ. ಆದರೂ ಅವಳು ನಗಾರ್ತ ಕೂತ್ಕೊಂಡಿದ್ದಾಳೆ. ಆ್ಯಕ್ಚುಲಿ ನಮ್ಮ ಪ್ಲೇಸ್ಗೆ ರೀಚ್ ಆಗಿ ಹೋಗ್ತಾ ಇದ್ದೀವಿ ನಾವು ವಿಸ್ಮಯಕ್ಕೆ. ಆ್ಯಕ್ಚುಲಿ ಕಣ್ಣೂರು ವಿಸ್ಮಯ ಹತ್ರ ಬಂದ್ವಿ. ಸೊ ಅಲ್ಲಿಂದ ಮತ್ತೆ ಇನ್ನೊಂದು ಗಾಡೀಲಿ ಹೋಗ್ತಾ ಇದ್ದೀವಿ ನಾವು. ಬೇರೆ ಇನ್ನೊಂದು ಗಾಡಿಗೆ ಹೋಗ್ತಾ ಇದ್ದೆ. ಸೊ ನಾವೆಲ್ಲ ವಿಸ್ಮಯ ಹತ್ರ ರೀಚ್ ಆದ್ವಿ. ಈಗ ವಿಸ್ಮಯ ಒಳಗೆ ಹೋಗಬೇಕು ಹೊರಗೆ. ಆ್ಯಕ್ಚುಲಿ ಬನ್ನಿ. ನಾಲೆಜ್
डोर क्लोज कर. ಬ್ಯಾಕ್ ಮಾಡ್ತೇನೆ ಅಲ್ಲ ಒಂದು ಗ್ರೂಪ್ ಫೋಟೋ ಕೊಡ್ಗೆ ಯಾವ ಎನ್ನ వాళ్ళు ಕ್ಯಾಮರಾ ದಂಚು ಕೊರ್ರ ಬರಲಿ ಕಟ್ ಕಟ್ ಐಕೆ ಫುಲ್ ಲಾಂಗ್ ವಿಡಿಯೋ लगेज पूरा एक साइड दूरी है. ಹಲೋ ಗೈಸ್, ನಾವು ಟಿಕೆಟ್ ಎಲ್ಲ ತೊಗೊಂಡಾಯಿತು. ಟಿಕೆಟ್ ಒಬ್ಬರಿಗೆ 2,000 ಮೇಲೆ ಬರ್ತದೆ. ಸೊ ನಾವು ಈಗ ವೆಲ್ಕಮ್ ಇದೆಯಲ್ಲ, ಸೊ ಇಲ್ಲಿ ಒಳಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಸಹ. ಮೇಡಮ್ ನಮ್ಮ ಮ್ಯಾಮ್ ಮುಂಚೆನೇ ಹೋಗ್ತಿದ್ದಾರೆ. ಸೊ ಒಳಗೆ ಬಂದು ನಮ್ಮ ಪ್ಲೇಸ್ ಎಲ್ಲ ಹೇಗಿದೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಗೈಸ್. ನನಗೆ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಬಂದಿದ್ದು. ನನಗೆ ತುಂಬ ಖುಷಿ ಆಯಿತು. ತುಂಬ ಅಂದರೆ ತುಂಬ ಜನ ಎಲ್ಲ ಬರ್ತಾ ಇರ್ತಾರೆ, ಜಾಲಿ ಮಾಡ್ತಾರೆ, ಮಕ್ಕಳು, ದೊಡ್ಡವರು, ವಯಸ್ಸಾದವರು ಎಲ್ಲರೂ ಬರ್ತಾರೆ, ತುಂಬ ಎಂಜಾಯ್ಮೆಂಟ್ ಮಾಡ್ತಾರೆ. ಸೊ ನಾವು ಈ ಪ್ಲೇಸಿಗೆ ನಾವು ಬಂದು ರೀಚ್ ಆಗಾಯಿತು. ನಾವು ಡ್ರೆಸ್ಸಿಂಗ್ ಚೇಂಜ್ ಮಾಡಬೇಕು, ಯಾಕಂದರೆ ನೀರಲ್ಲಿ ಆಟಾಡಬೇಕಲ್ಲ ನೋಡಿ. ಸೊ ಡ್ರೆಸ್ಸಿಂಗ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವಿನ್ನ ಈ ನೀರಲ್ಲಿ ಆಟಾಡಬೇಕು. ತುಂಬ ಎಕ್ಸೈಟ್ನಲ್ಲಿ ನಾನಿದ್ದೇನೆ. ಸೊ ನೀರಲ್ಲೆಲ್ಲ ಆಟಾಡಿ ಆದಮೇಲೆ ಸೊ ಡ್ರೆಸ್ಸಿಂಗ್ ಎಲ್ಲ ಚೇಂಜ್ ಮಾಡಿ ಬಂದಾಗಿದೆ ನೋಡಿ. ಇನ್ನು ಆಟಾಡೋದೊಂದೇ ಬಾಕಿ ಇದೆ. ಸೊ ಆಟಾಡಿ ಎಲ್ಲ ಆದಮೇಲೆ ನಾವು ಇನ್ನು ಲಂಚ್ ಇದೆ, 1 ಗಂಟೆಗೆ ಊಟ ಇದೆ. ಊಟಕ್ಕೆ ಅವ್ರದ್ದೇ ಒಂದು ರೆಸ್ಟೋರೆಂಟಲ್ಲಿ ಊಟ ಕೂಡ ಉಂಟು. ಸೊ ಆ್ಯಕ್ಚುಲಿ ಇನ್ನೊಂದು ಗೇಮ್ ಇದೀಗ, ಅದಕ್ಕೆ ಆಡಲಿಕ್ಕೆ ಹೋಗ್ತಿದ್ದೆ ನಾವು. ಸೊ ಎಲ್ಲ ನಮ್ಮದು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಇದನ್ನು ಕೂತದ್ದು ಗಾಯ್ಸ್. ನನಗಂತೂ ತಲೆಯೆಲ್ಲ ಗಿರ್ರ ಅಂತ. ಆದರೆ ಇದು ಎಷ್ಟೋ ಪರವಾಗಿಲ್ಲ. ಇನ್ನೊಂದು ಉಂಟಂತೆ, ಅದು ತುಂಬ ಅಂದರೆ ತುಂಬ ಅದು ರಿಸ್ಕ್. 3.5 ಡಿಗ್ರಿನ ಹೇಳಿದ್ರು, ನಂಗೆ ಮೇ ಬಿ ಗೊತ್ತಿಲ್ಲ ಅಷ್ಟು. ಇದು ತುಂಬ ಖುಷಿ ಆಯಿತು, ಜಾಲಿ ಆಯಿತು. ಮತ್ತು ಇವಾಗ ಮತ್ತು ನಾನು ಇದರಲ್ಲಿ ತುಂಬ ಡೇಂಜರು. ಆ್ಯಕ್ಚುಲಿ ನಾನು ಇದರಲ್ಲಿ ಕಡಿಮೆಲ್ಲ ಬಾಯಿಗೆ ಬಂದಂಗೆ ಅಷ್ಟೇ ಆ್ಯಕ್ಚುಲಿ ನಾನು ಅದಕ್ಕೆ ಕುತ್ಕೊಳ್ಳೋದಿಲ್ಲ ಅಂದರೂ ಇವರು ನನ್ನ ತಂಗಿ ಮತ್ತು ನನ್ನ ಫ್ರೆಂಡು ಕುತ್ಕೊಂಡಿದ್ದೀನಿ, ನಾನಿದ್ದೀನಿ ಅಂತ ಹೇಳಿದರು. ನೋಡಿದರೆ ನಾನಿದ್ದೀನಿ ಅಂತೇಳಿ ನನಗಿಂತ ಇದ್ರಕೊಂಡು ಅವರೇ ಕುತ್ಕೊಂಡಿದ್ದಾರೆ. ನನಗೆ ತುಂಬ ಭಯ ಆಯಿತು. ಫಸ್ಟ್ ಟೈಮ್ ಕೂತಿರೋದು ಬೇರೆ ನಾನು.
ಸುತ್ತಿ ಬರ್ತದೆ. ನನಗೆ ವೀಡಿಯೋ ನೋಡಿದ ಮೇಲೆ ಗೊತ್ತು ಈ ಥರ ಎಲ್ಲ ಸುತ್ತಿ ಬರುತ್ತೆ. ಅದಕ್ಕೆ ನನಗೆ ಹೊಟ್ಟೆಯಲ್ಲೆಲ್ಲ ತಳಮಳ ಆಗಿ ನನಗೆ ವಾಮಿಟ್ ಬಂದು ಸುಸ್ತಾಗಿ ನಾನು ಇನ್ನೊಂದು ಗೇಮಿಗೆ ನಾನು ಟ್ರೈನಿಗೆ ಹೋಗಲೇ ಇಲ್ಲ. ನಾನು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟೆ ಗೈಸ್. ಹಲೋ ಗೈಸ್, ಇದೊಂದು ಗೇಮು. ಸೊ ನೀರಲ್ಲಿ ಆಟ ಆಡೋ ಡ್ಯಾನ್ಸ್ ಎಲ್ಲ ಇತ್ತು ಮಾರೆ, ತುಂಬ ಖುಷಿ ಆಯಿತು. ಎಲ್ಲರೂ ಆಟ ಆಡೋದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಮೇಲಿಂದ ನೀರು ಬೀಳೋದು, ಕೆಳಗೆ ಡ್ಯಾನ್ಸ್ ಮಾಡೋದು, ಅದಕ್ಕೆ ಕರೆಕ್ಟಾಗಿ ಸಾಂಗ್ ಕೂಡ ಹಾಕ್ತಾಯಿದ್ರು, ಪ್ಲೇ ಮಾಡ್ತಾಯಿದ್ರು. ತುಂಬ ಜಾಲಿ ಮಾಡಿದ್ವಿ, ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಲ್ಲ ಮುಗಿಸ್ಕೊಂಡು ಇನ್ನೂ ಹೊರಡಲಿಕ್ಕೆ ನಾವೆಲ್ಲ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಇದರ ನೆಕ್ಸ್ಟ್ ಇನ್ನೂ ಹೊರಡೋದು ಲೇಟ್ ಆಗುತ್ತೆ ಅಂತ ಹೊರಡಲಿಕ್ಕೆ ನಾವೆಲ್ಲ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಆದರೂ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಇರಲಿಲ್ಲ. ನೀರಲ್ಲಿ ಆಟ ಆಡಬೇಕು ಅಂತಲೇ ಆಸೆ ಆಗ್ತಿತ್ತು ಗೈಸ್, ಏನು ಮಾಡೋದು ಗೈಸ್. ಮತ್ತು ನಾವು ಮಂಗಳೂರಿಗೆ ಹೋಗ್ಬೇಕು, ಲೇಟ್ ಆಗುತ್ತೆ ಅಂತ ರಿಟರ್ನ್ ನಾವು ಕೂಡ ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ನಿಮಗೆ ಏನಾದರೂ ವಿಸ್ಮಯಕ್ಕೆ ಬರಬೇಕು ಅಂತ ಅನಿಸಿದ್ರೆ ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್ ಗೈಸ್, ಟೇಕ್ ಕೇರ್.